ಹಾಯ್ ಹಲೋ ನಮಸ್ಕಾರ. ನಾನು ಮಿಸ್ಟರ್ ಮಧು. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ ಕನ್ನಡ. ಆ್ಯಕ್ಚುಲಿ ತುಂಬ ಜನ ಕಮೆಂಟ್ಸ್ ಬರ್ತಾ ಇತ್ತು ನನಗೆ, ಎಸ್ಪೆಷಲಿ ದರ್ಶನ್ ಅಭಿಮಾನಿಗಳು. ನಮ್ಮ ಡಿ ಬಾಸ್ಗೆ ಬೇಲ್ ಸಿಗುತ್ತಾ ಇಲ್ವಾ ಅಂತ ನಿನ್ನೆಯಿಂದ ಸಿಕ್ಕಾಪಟ್ಟೆ ಕಾತುರದಿಂದ ಕಮೆಂಟ್ಸ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಏನಾಗುತ್ತೆ ಇವತ್ತು, ಏನಾಯಿತು ಅನ್ನೋದನ್ನು ಕೇಳ್ತಾಯಿದ್ರು. ಸೊ ಅವ್ರಿಗೆ ಬಂದಂಥ ಅಪ್ಡೇಟ್ಸು ಇದು. ಏನಪ್ಪ ಅಂತಂದರೆ, ದರ್ಶನ್ ಅವ್ರಿಗೆ ಬೇಲ್ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಇವಾಗ ಸಿಕ್ಕಿದೆ. ಅಂದರೆ ನಿಜವಾಗ್ಲೂ ದರ್ಶನ್ ಅವರಿಗೆ ಬೇಲ್ ಸುಪ್ರೀಂ ಕೋರ್ಟ್ ಮಂಜೂರು ಮಾಡುತ್ತಾ ಅಥವಾ ಅವ್ರನ್ನ ಬಂಧನದಿಂದ ಬಿಡುಗಡೆ ಮಾಡುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಏನೆಲ್ಲ ಆಯಿತು ಕೋರ್ಟಲ್ಲಿ ಅಂತ ನಾವು ನೋಡೋದಾದರೆ, ಸುಪ್ರೀಂ ಕೋರ್ಟ್ಗೆ ದರ್ಶನ್ ಅವರ ಪರ ವಕೀಲರಾದಂತಹ ಮುಕುಲ್ ರೋಹಟಗಿ ಅನ್ನೋರು ವಾದವನ್ನು ಮಂಡನೆ ಮಾಡಿದರು. 10ವರೆಗೆ ಕಲಾಪಗಳು ಸ್ಟಾರ್ಟ್ ಆದವು. ಸೊ ಸ್ಟಾರ್ಟ್ ಆದಾಗ ಅಲ್ಲಿ ಆಲ್ ನಂಬರ್ 7ನಲ್ಲಿ 8ನೇ ಅರ್ಜಿಯ ವಿಚಾರಣೆ ನಡೀತು. ಅರ್ಜಿ ಸಂಖ್ಯೆ 8. ಸೊ ನ್ಯಾಯಮೂರ್ತಿಗಳಂತಹ ಜೆ ಪಿ ಪರ್ದಿಲ್ ಮತ್ತು ವಿಜಯ್ ಬಿಶೋನ್ ಪೀಠದಲ್ಲಿ, ದ್ವಿಸದಸ್ಯ ಪೀಠದಲ್ಲಿ ಈ ಏನು ಕೇಸು ವಾದ ಮಂಡನೆ ಆಯಿತು. ಇಲ್ಲಿ ಮೊದಲನೇದಾಗಿ ಇವರ ಆರೋಪ ಅನ್ನೋದಕ್ಕಿಂತ ಹೆಚ್ಚಿಗೆ ಇವರ ಅರ್ಜಿಯಲ್ಲಿ ಏನಿತ್ತಪ್ಪ ಅಂತಂದರೆ, ದರ್ಶನ್ ಅವರಿಗೆ ಬೇಲ್ ಕ್ಯಾನ್ಸಲ್ ಮಾಡಿದ್ದು ಸುಪ್ರೀಂ ಕೋರ್ಟ್ ಇದೇ ಪೀಠದಲ್ಲಿ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಆದಮೇಲೆ ದರ್ಶನ್ ಅವರಿಗೆ ಜೈಲಿನಲ್ಲಿ ಸಹ ಕೈದಿಗಳ ಜೊತೆಗೆ ಬಿಡ್ತಾ ಇಲ್ಲ. ಅಂದರೆ ಒಂದು ಕ್ವಾರಂಟೈನ್ ಸೆಲ್ನಲ್ಲಿ ಹಾಕಿ ಬಿಸಿಲು ನೋಡಬೇಕು ಅಂತಂದ್ರೂ ತುಂಬಾ ಕಷ್ಟ ಆಗ್ತಿದೆ. ಕ್ವಾರಂಟೈನ್ ಸೆಲ್ನಲ್ಲಿ ಸ್ವಲ್ಪ ಮುಂದುಗಡೆ ವಾಕ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಜೈಲಲ್ಲಿ ಒಳಗಡೆ ಬೇರೆ ಕೈದಿಗಳ ರೀತಿ ನನಗೆ ಹೊರಗಡೆ ಬಿಡ್ತಾ ಇಲ್ಲ. ಆಮೇಲೆ ಇನ್ನೊಂದು, ಮೂಲಭೂತ ಸೌಕರ್ಯಗಳು ಏನಿದೆಯೋ ಅದನ್ನು ಸಹ ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟು 5 ಸ್ಟಾರ್ ಟ್ರೀಟ್ಮೆಂಟ್ ಕೊಡಬೇಡಿ ಅಂತ ಏನು ಬೇಲ್ ಕ್ಯಾನ್ಸಲ್ ಮಾಡುವಾಗ ಹೇಳಿತ್ತು. ಆದರೆ ಇವರು ಅಂದರೆ ಜೈಲಲ್ಲಿ ಇರ್ತಕ್ಕಂಥ ಕೈದಿಗಳಿಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನೂ ಸಹ ಕೊಡ್ತಾ ಇಲ್ಲ ಅನ್ನೋ ಒಂದು ಉಲ್ಲೇಖವನ್ನು ಮಾಡಿತ್ತು, ಅದು ವಾದವನ್ನು ಮಂಡನೆ ಮಾಡಿತ್ತು. ಸೊ ಇದನ್ನೆಲ್ಲ ಕೇಳಿದಂತಹ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನು ದರ್ಶನ್ ಅವರ ವಿಚಾರಣೆ ನಡೀತಾ ಇದೆ CCH 57 ಕೋರ್ಟಲ್ಲಿ, ಸೆಷನ್ ಕೋರ್ಟಲ್ಲಿ ವಿಚಾರಣೆ ನಡೆದಿದ್ದು, ಆ ಕೋರ್ಟ್ಗೆ ಒಂದು ನೋಟಿಸ್ನ ಜಾರಿ ಮಾಡಿದೆ. ಏನಂದರೆ ವರದಿಯನ್ನು ಸಲ್ಲಿಕೆ ಮಾಡಬೇಕು. ಏನಪ್ಪ ಅಂತಂದರೆ, ದರ್ಶನ್ ಅವರಿಗೆ ಜೈಲಿನಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಾ ಇಲ್ವಾ, ಅಂದರೆ ಸರಿಯಾದ ರೀತಿ ಅಂದರೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ವಾ, ಇದೆಯಾ ಅನ್ನೋದ್ರ ಬಗ್ಗೆ ವರದಿ ಕೊಡಿ. ಅದ್ರ ಜೊತೆಗೆ ಇಲ್ಲಿವರೆಗೂ ಟ್ರಯಲ್ ಎಷ್ಟು ವಿಚಾರಣೆಗಳಾಯಿತು, ಅಂದರೆ ಎಷ್ಟು ಸಾಕ್ಷಿಗಳ ವಿಚಾರಣೆ ಆಯಿತು, ಇನ್ನು ಎಷ್ಟು ಸಾಕ್ಷಿಗಳ ವಿಚಾರಣೆ ಬಾಕಿ ಇದೆ, ಅದ್ರ ಜೊತೆಗೆ ಇನ್ನು ಈ ಕೇಸ್ ಮುಗಿಯೋದಕ್ಕೆ, ಅಂದರೆ ಸಾಕ್ಷಿಗಳನ್ನ ವಿಚಾರಣೆಗಳ ಮಾಡೋದಕ್ಕೆ ಇನ್ನೂ ಎಷ್ಟು ಸಮಯ ಬೇಕು, ಸೊ ಆ ವರದಿಯನ್ನು ಕೊಡಿ ಅನ್ನೋ ಒಂದು ನೋಟಿಸ್ನ ಕಳಿಸಿದೆ. ಅನ್ನೊಂದು ಇಷ್ಟೆಲ್ಲ ವರದಿಯನ್ನು ಮುಂದಿನ ವಾರದಲ್ಲಿ ನೀವು ನೀಡಬೇಕು. ನೀಡಿದ ಮೇಲೆ ನಾವು ವಿಚಾರಣೆ ಮಾಡೋಣ ಅಂತ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಸೊ ಈ ಆದೇಶದ ಮೇರೆಗೆ ಈಗ ಸದ್ಯಕ್ಕೆ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಪ್ರಶ್ನೆಗೆ ಉತ್ತರ ಸದ್ಯಕ್ಕೆ ಸಿಗ್ತಾ ಇಲ್ಲ. ಏಕೆಂದರೆ ಈ ವರದಿಯನ್ನು ನೋಡಿದ ಮೇಲೆ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನು ತೀರ್ಪು ಕೊಡ್ತಾರೆ ಅಂತ ಸೊ ಕಾದು ನೋಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಈಗ ಈ ವರದಿಯನ್ನು ಏನು ಕೇಳಿದೆ ಅದನ್ನು ಸೆಷನ್ ಕೋರ್ಟು ಸಲ್ಲಿಸಬೇಕಾಗುತ್ತೆ. ಅದಾದಮೇಲೆ ಮುಂದಿನ ವಾರಕ್ಕೆ ವಿಚಾರಣೆ ಮುಂದೂಡಿದ್ದಾರೆ. ಸೊ ಮುಂದಿನ ವಾರವರೆಗೂ ಕಾಯ್ದು ನೋಡಬೇಕಾಗುತ್ತೆ. ಏಕೆಂದರೆ ಇದು ಅಲ್ಲಿನ ತೀರ್ಪು ಏನಾಗುತ್ತೆ ಅಂತ ಯಾರೂ ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಒಂದು ವೇಳೆ ಇಲ್ಲಿ ಜೈಲಧಿಕಾರಿಗಳು ಸರಿಯಾಗಿ ನಡೆಸ್ಕೋತಾ ಇಲ್ಲ ಅಂತಂದರೆ ಏನಾಗ್ಬೋದು ಅಂದರೆ, ಸುಪ್ರೀಂ ಕೋರ್ಟ್ ಹೇಳ್ಬೋದು, ಸೊ ನಾರ್ಮಲ್ ಕೈದಿಗಳಿಗೆ ಏನೆಲ್ಲ ಸೌಲಭ್ಯ ಕೊಡಬೇಕು ಅದನ್ನು ದಯವಿಟ್ಟು ಇವರಿಗೂ ಸಹ ಕೊಡಿ ಅನ್ನೋ ಒಂದು ಆದೇಶವನ್ನು ಹೊರಡಿಸ್ಬೋದು. ಅಥವಾ ಮುಖ್ಯ ಸಾಕ್ಷಿಗಳ ವಿಚಾರಣೆ ಆಗಿದ್ದು ಈ ವ್ಯಕ್ತಿಯಿಂದ ಆ ಸಾಕ್ಷಿಗಳ ಮೇಲೆ ಪ್ರಭಾವ ಆಗೋದಿಲ್ಲ ಅನ್ನೋ ಒಂದು ಭರವಸೆ ಸುಪ್ರೀಂ ಕೋರ್ಟ್ಗೆ ಬಂದರೆ ಸುಪ್ರೀಂ ಕೋರ್ಟ್ ಬೇಲನ್ನು ಸ್ಯಾಂಕ್ಷನ್ ಬೇಕಾದರೂ ಮಾಡ್ಬೋದು. ಏಕೆಂದರೆ ಅವರೇ ಬೇಲ್ನ ಕ್ಯಾನ್ಸಲ್ ಮಾಡಿರೋದ್ರಿಂದ ಬೇಲ್ನ ಸ್ಯಾಂಕ್ಷನ್ ಮಾಡೋಕ್ಕೂ ಅವರಿಗೆ ಅಧಿಕಾರ ಇರೋದ್ರಿಂದ ಅವರು ಏನು ಬೇಕಾದ್ರೂ ತೀರ್ಪನ್ನು ತೊಗೋಬೋದು. ಸೊ ಎನಿವೆ, ದರ್ಶನ್ ಅಭಿಮಾನಿಗಳಿಗೆ ಈ ಒಂದು ವಿಚಾರದಲ್ಲಿ ತುಂಬ ಕುತೂಹಲ ಇದೆ. ಯಾವಾಗ ನಮ್ಮ ಬಾಸ್ ಹೊರಗಡೆ ಬರ್ತಾರೆ, ಯಾವಾಗ ನಮ್ಮ ಬಾಸ್ ಎಲ್ಲರಂತೆ ಸಿನಿಮಾ ಮಾಡ್ತಾರೆ, ಯಾವಾಗ ಅವ್ರನ್ನ ಜೈಲಿಂದ ಹೊರಗಡೆ ನಾವು ನೋಡ್ತೀವಿ ಅನ್ನೋ ಒಂದು ಕುತೂಹಲದಿಂದ ಕಾಯ್ತಿದ್ದಾರೆ. ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಬೇಕಾದರೂ ಆಗ್ಬೋದು, ಅಥವಾ ಒಂದಿಷ್ಟು ಅವರಿಗೆ ಕಠಿಣವಾದ ಶಿಕ್ಷೆಯಲ್ಲಿ ಸಡಿಲಿಕೆ ಆಗ್ಬೋದು. ಕಠಿಣ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಅವರ ಜೈಲಿನಲ್ಲಿ ಹೇಗೆ ವಾಸ ಇದೆಯೋ ಅದಕ್ಕಿಂತ ಸ್ವಲ್ಪ ಮೂಲಭೂತ ಸೌಕರ್ಯಗಳು ಅವರಿಗೆ ದೊರಕ್ಬೋದು. ಏನು ಬೇಕಾದರೂ ಆಗ್ಬೋದು. ಸೊ ಕಾದು ನೋಡೋಣ ಏನಾಗುತ್ತೆ ಅಂತ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಪಬ್ಲಿಕ್ ಚಾಯ್ಸ್ ಕನ್ನಡ. ಮುಂದೆ ಏನಾಗುತ್ತೆ ಅನ್ನೋ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.